ಮಾನ್ಯ ಅಧ್ಯಕ್ಷರೇ, ಯಕ್ಷಗಾನ ಕಲಾವಿದರ ಕುರಿತು ಆಕ್ಷೇಪಾರ್ಹ ಹೇಳಿಕೆ ನೀಡಿರುವ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಅಧ್ಯಕ್ಷರ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತಂತೆ ಮಾನ್ಯ ಸಂಸ್ಕೃತಿ ಸಚಿವರ ಗಮನವನ್ನು ಸೆಳೀತಾ ಇದ್ದೇನೆ. ಪೂರ್ಣ ಪ್ರಮಾಣದ ಉತ್ತರವನ್ನು ಕೊಟ್ಟಿದೆ. ಮಾನ್ಯ ಅಧ್ಯಕ್ಷರೇ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಯಕ್ಷಗಾನ ಕಲೆಯ ಕುರಿತಂತೆ ನಿಮಗೆ ಗೊತ್ತಿದೆ. ಕಲೆ, ಪ್ರತಿಭೆ ಇವೆಲ್ಲದರ ಜೊತೆಯಲ್ಲಿ ಯಕ್ಷಗಾನಕ್ಕೆ ತನ್ನದೇ ಆದಂತ ಒಂದು ಧಾರ್ಮಿಕತೆಯ ಸ್ಪರ್ಶ ಇದೆ. ನಮ್ಮಲ್ಲಿ ಹರಕೆಯ ಯಕ್ಷಗಾನ ಆಟಗಳನ್ನು ಕೂಡ ಆಡಿಸುವಂತದ್ದು ಒಂದು ಪದ್ಧತಿ ಇದೆ. ಏನ್ ಗಮನಿಸಲಿ ಒಂದು ನಿಮಿಷ. ಇದಕ್ಕೆ ಕೇವಲ ಇದು 2 ಜಿಲ್ಲೆಗೆ ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ಸೀಮಿತ. ಆದರೆ ಯಕ್ಷಗಾನ ಕಲಾವಿದರ ಕುರಿತಂತೆ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಅತ್ಯಂತ ಅವಹೇಳನಕಾರಿಯಾದಂತಹ ಹೇಳಿಕೆಯನ್ನು ಕೊಟ್ಟು ಇಡೀ ಕಲಾವಿದರಿಗೆ ಅವಮಾನ ಮಾಡುವಂತ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನೀವು ಪ್ರಾಧಿಕಾರದ ಅಧ್ಯಕ್ಷರು ಇಂಥ ಮಾನಸಿಕತೆ ಇರುವಂತಹ ಅಧ್ಯಕ್ಷರು ಇಟ್ಕೊಂಡ್ರೆ ಯಕ್ಷಗಾನದ ಪರಿಸ್ಥಿತಿ ಏನಾಗಬೇಕು? ಹಾಗಾಗಿ ಆ ಅಧ್ಯಕ್ಷರ ಮೇಲೆ ಏನ್ ಕ್ರಮ ತಗೊಂಡಿದ್ದೀರಿ ಇದು ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಹೊರದಿನಲ್ಲಿ ಏನು ಕ್ರಮ ತಗೊಂಡಿಲ್ಲ ಅಂತ ಹೇಳ್ಬಿಟ್ರೆ ಏನ್ ಮಾಡೋದು? ಬಗ್ಗೆ ಅವರು ಭಾಷಣವನ್ನ ಮಾಡೋದ್ನಾಗ ಆತ್ಮಚರಿತೆ ಸರಣಿ ಕೃತಿ ಬಿಡುಗಡೆ ಕಾರ್ಯಕ್ರಮದೊಳಗ ಪ್ರಸಂಗದ ನಿವಾರಣೆ ಕೆಲವೊಂದಿಷ್ಟು ವಿಚಾರವನ್ನ ಯಕ್ಷಗಾನದ ಬಗ್ಗೆ ಮಾತಾಡಿದ್ದಾರೆ. ನಾನು ಅವ್ರನ್ನ ಕರೆಸಿ ಮಾತಾಡಿದ್ನಾಗ ಈಗಾಗಲೇ ಅವರು ಮಾಧ್ಯಮದ ಮುಂದೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಹೇಳಿಕೆ ತಪ್ಪಾಗಿರೋದ್ರಿಂದ ನಾನು ವಿಷಾದವನ್ನು ವ್ಯಕ್ತಪಡಿಸಿದೆ ಅಂತ ಹೇಳಿದ್ದಾರೆ. ವಿಷಾದವನ್ನು ವ್ಯಕ್ತಪಡಿಸಿದ ಮೇಲೆ ಮತ್ತೆ ಅವರಿಗೆ ನಾವು ಕರೆದು ಮಾತಾಡಿದ್ರೆ ಅವ್ರ ಹತ್ರ ಕೇಳಿದ್ದು ಆಗಿದೆ. ಯಕ್ಷಗಾನದ ಬಗ್ಗೆ ನಮಗೂ ಗೌರವ ಇದೆ, ಗೊತ್ತಿದೆ. ಯಕ್ಷಗಾನದ ಸಚಿವರು ಒಂದೇ ನಿಮಿಷ ಕುತ್ಕೊಳ್ಳಿ. ನಾನಿಲ್ಲಿ ಪ್ರಜಾವಾಣಿ ಪತ್ರಿಕೆಯನ್ನು ಉಲ್ಲೇಖ ಮಾಡ್ತೇನೆ. ಅವರೇ ಹೇಳಿದ್ ಸರ್, ಒಂದ್ ನಿಮಿಷ. ಅವರು ಕ್ಷಮೆ ಕೇಳಿದ್ದಾರೆ ಅಂತ ಹೇಳ್ತಾರೆ. ಇವ್ರೇನ್ ಹೇಳ್ತಾರೆ? ಯಕ್ಷಗಾನ ಕಲಾವಿದರ ಸ್ಥಿತಿಯ ಬಗ್ಗೆ ನಾನು ಆಡಿದ ಮಾತಿಗೆ ಬದ್ಧನಾಗಿದ್ದೇನೆ. ಯಕ್ಷಗಾನದ ಪರಿಣಿತರು ಈ ಬಗ್ಗೆ ಪ್ರಶ್ನಿಸಿದರೆ ಉತ್ತರಿಸಲು ನಾನು ಸಿದ್ಧನಿದ್ದೇನೆ ಅಂತ ಅವ್ರು ಹೇಳಿದ ನಂತರವೂ ಕೂಡ ನೀವು ಪ್ರಾಧಿಕಾರದ ಅಧ್ಯಕ್ಷರ ಬಗ್ಗೆ ನಿಮ್ದೇ ಇಲಾಖೆ ನೀವು ಕ್ರಮ ತಗೊಳ್ಳಲ್ಲ ಅಂದ್ರೆ ಏನು? ಈಗ ಇಡೀ 2 ಜಿಲ್ಲೆನಲ್ಲಿ ತುಂಬಾ ಸಂಘಟನೆಗಳು ಮನವಿ ಕೊಟ್ಟಿದ್ದಾರೆ ಆ ಪ್ರಾಧಿಕಾರದ ಅಧ್ಯಕ್ಷರನ್ನ ವಜಾ ಮಾಡಿ ಅಂತ. ನೀವೇನ್ ಮಾಡಿದಿರಿ? ಹಾಗಾದ್ರೆ ಯಕ್ಷಗಾನ ಯಾರು ಅವಹೇಳನ ಮಾಡಿ ನಂತರ ಕ್ಷಮೆ ಕೇಳ್ಬಿಟ್ರೆ ಬಿಟ್ಬಿಡೋದಾ? ನಾಳೆ ನೀವು ಹೇಳ್ತೀನಿ ನೀವು ಕಳ್ಳ ಸುಳ್ಳ ಭ್ರಷ್ಟ ಅಂತ ಹೇಳ್ತೀನಿ, ಆಮೇಲೆ ನನ್ನ ಬೇಡ ಅಂತ ಬಿಟ್ಬಿಟ್ರೆ ನೀವು ಒಪ್ಕೊಂಡ್ಬಿಡ್ತೀರಾ? ಮತ್ತೆ ಸಂಸ್ಕೃತಿ ಸಚಿವರಾಗಿ ಹೇಳಿಕೆ ಕೊಡಿ, ಪ್ರಾಧಿಕಾರದ ಅಧ್ಯಕ್ಷ ಪರವಾಗಿ ಹೇಳಿಕೆ ಮಾಡಬೇಡಿ. ಸಂಸ್ಕೃತಿ ಸಚಿವರಾಗಿ ಯಕ್ಷಗಾನದ ಬಗ್ಗೆ ಹೇಳಿಕೆ ಕೊಡಿ. ಅಧ್ಯಕ್ಷ, ಒಂದು ನಿಮಿಷ. ಯಕ್ಷಗಾನದ ಬಗ್ಗೆ ನಮಗೂ ಗೌರವವಿದೆ. ಅಲ್ಲಿಯ ಕೆಲವೊಂದಿಷ್ಟು ಸಂಸ್ಥೆಗಳು ನನ್ನ ಹತ್ರ ಬಂದು ವರದಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೊಟ್ಟಾದ ಮೇಲೆ ನಾನು ಈಗಾಗಲೇ ಅವರೊಂದು ಖಾಸಗಿ ಕಾರ್ಯಕ್ರಮದೊಳಗೆ ಪ್ರಶ್ನೆ ಏನು ಅದು ಅಲ್ಲ ವಿಷಯ. ಗೊತ್ತಾಯ್ತು. ನೀವು ಕೇಳ್ತೀರಿ ಕ್ಷಮೆ ಕೇಳಿದ್ದಾರೆ ಅಂತ ಹೇಳಿ, ಮತ್ತೆ ಅವ್ರ ಪತ್ರಿಕೆಗಳಿಲ್ಲ ಕ್ಷಮೆ ಆ ವಿಚಾರ ಏನು ಹೇಳಿ? ಇಲ್ಲ, ಅದು ತತ್ಕ್ಷಣ ಆದಂತ ಹೇಳಿಕೆ. ಆದ್ಮೇಲೆ ನಾನು ಕರೆಸಿ ಮಾತಾಡೋದ್ನಾಗ ಇದು ತಪ್ಪಾಗತ್ತಂತ ನೀವು ಸರ್ಕಾರಕ್ಕೆ ಇನ್ನೊಂದು ನೋಟಿಸ್ ಕೊಟ್ಟು ಸ್ಪಷ್ಟೀಕರಣ ತಗೊಳ್ಳಿ. ನೋಟಿಸ್ ಕೊಡಲ್ಲ ಅಂದ್ರೆ ಸರ್ ನಾ ಮಾತಾಡ ನೋಟಿಸ್ ಕೊಡಲ್ಲ ಅಂದ್ರೆ ಏನರ್ಥ ಆಯ್ತು? ಈಗ ನಾನು ಮಾತಾಡಕ್ರೆ ಬಿಡಿ ಸರ್. ಈಗ ಮಾನ್ಯ ಅಧ್ಯಕ್ಷರೇ, ಅವ್ರು ಮಾತಾಡಿದ ಮೇಲೆ ಮರುದಿವಸನೇ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರು. ಪ್ರಜಾವಾಣಿ ಒಳಗೂ ಬಂತು, ಬೇರೆ ಬೇರೆ ಪತ್ರಿಕೆ ಒಳಗೂ ಬಂತು. ಬಂದಾದ್ಮೇಲೆ ನಾನೇ ಪ್ರಾಧಿಕಾರದ ಅಧ್ಯಕ್ಷರನ್ನ ಕರೆದು ಇದು ಒಳ್ಳೇದಲ್ಲ, ಒಂದು ಇದ್ರ ಬಗ್ಗೆ ಮಾತಾಡೋದಲ್ಲ. ಮತ್ತು ಇನ್ನೂ ಒಂದು ವಿಶೇಷ ಅಂದ್ರೆ ಅವರು ಯಕ್ಷಗಾನ ಕಲಾವಿದರೇ, ಯಕ್ಷಗಾನ ಕಲಾವಿದರಾಗಿ ಅವ್ರ ಪ್ರೊಫೆಸರ್ ನಾವು ಹೇಳ್ತೀವಿ. ಅವರು ಯಕ್ಷಗಾನವನ್ನು ಮಾಡಿದಂತ ಅದಕ್ಕೆ ನಾನು ಹೇಳಿದ್ನಾಗ ವಿಷಾದವನ್ನ ನನ್ನ ಮುಂದೆ ವ್ಯಕ್ತಪಡಿಸಿದ್ರು. ಮಾಧ್ಯಮದೊಳಗೂ ಅದಾದ ಒಂದು 2 ದಿವಸದಾಗ ಮಾಧ್ಯಮದೊಳಗೂ ವಿಷಾದ ನನಗೆ ಇದು ಬಂದಾದ್ಮೇಲೆ ನಾವು ವಿಷಾದ ವ್ಯಕ್ತಪಡಿಸಿದ್ವಿ. ನನ್ನ ವಿನಂತಿ ತಪ್ಪಾಗಿದ್ದು ಅವರು ಅಂದ್ರೆ ಹೆಂಗೆ ನಾವು ನೀವು ಅದನ್ನು ಮಾಡಲಿಲ್ಲ ಅಂತಂದ್ರೆ ನಾನು ಹೇಳೋದಕ್ಕೆ ಕೇಳಿ ಸರ್, ಒಂದ್ ನಿಮಿಷ ಕುತ್ಕೊಳ್ಳಿ. ಈಗ ನಿಮ್ಮ ಇದು ಯಕ್ಷಗಾನ ಮಾತ್ರ ಅಲ್ಲ, ಯಾವುದೇ ಕಲಾವಿದರ ಬಗ್ಗೆ ಯಾರು ಈ ರೀತಿ ಅವಹೇಳನವಾಗಿ ಮಾತಾಡಬಾರ್ದು. ನೀವೊಬ್ಬರಿಗೆ ಒಂದು ನೋಟಿಸ್ ಕೊಟ್ಟು ಒಂದು ಕ್ರಮ ತಗೊಂಡಿದ್ರೆ ಉಳಿದವರು ಯಾರು ಆ ಕಲಾವಿದರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದಿಲ್ಲ. ದಯಮಾಡಿ ಇಂಥ ಪ್ರಾಧಿಕಾರ ಅಧ್ಯಕ್ಷರನ್ನ ಇಟ್ಕೊಂಡು ಇನ್ನು ಕನ್ನಡದ ಅಭಿವೃದ್ಧಿನೋ ಕಲಾವಿದರ ಅಭಿವೃದ್ಧಿನ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಹಾಗಾಗಿ ನೀವು ಒಂದು ದಿಟ್ಟತನದ ಹೆಜ್ಜೆಯನ್ನು ತಗೊಳ್ಳಿ, ನೋಟಿಸ್ ಕೊಡಿ.
ನೀವು ನೋಡಿ ಎಕ್ಸ್ಪ್ಲನೇಷನ್ ಕೇಳಿ ಅಲ್ಲ. ಸರ್, ಈಗ ಅವರಿಗೆ ನಾನು ಎಲ್ಲ Writing ಕೇಳಿದ್ದೀನಿ. ಅಲ್ಲಿ ಕೇಳಿದ್ದೀರಾ? ಅವರು ವಿಷಾದವನ್ನ ವ್ಯಕ್ತಪಡಿಸಿದ ಮೇಲೆ ಅವ್ರಿಗೆ ಬಿಟ್ಟಿದ್ದೀವಿ. ಸುನೀಲ್ ಕಾಪಿ ಕುಮಾರ್ ಅವರು ಕಳಿಸಿ. ಬಹಳ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ನಿರ್ವಹಿಸಿದವರು. ಅವ್ರು ಕೆಲವೊಂದು ಸಲಹೆಗಳನ್ನು ಏನು ಕೊಟ್ಟಿದ್ದಾರೆ, ನಿಶ್ಚಿತವಾಗಲೂ ಮುಂದಿನ ದಿನ ಬಂದಾಗ ಯಾರು ಈ ರೀತಿ ಕಲಾವಿದರ ಬಗ್ಗೆ ಮತ್ತೊಂದು ಯಾವುದೇ ಅವಹೇಳನಕಾರಂತ ಮಾತುಗಳನ್ನ ಆಡಿದ್ರೆ ತತ್ಕ್ಷಣ ಆ ಕ್ರಮವನ್ನು ತಗುವಂತ ಕೆಲಸ ಮಾಡ್ತೀವಿ.